ಕಾನೂನುಗಳಲ್ಲಿ ಎಲ್ಲೂ ಅಸ್ಪೃಶ್ಯಕ್ಕೆ ಅವಕಾಶ ಇಲ್ಲ. ಎಲ್ಲರಿಗೂ ಸಹ ಎಲ್ಲ ದೇವಾಲಯಗಳಿಗೂ ಕೂಡ ಎಲ್ಲರಿಗೂ ಪ್ರವೇಶ. ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಅರಿವು ಮೂಡಿಸೋದಕ್ಕೆ ಹೆಚ್ಚು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ మన ತಹಸೀಲ್ದಾರ್ ಸಾಹೇಬರಲ್ಲೂ ಮನವಿ ಮಾಡ್ತಾರೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ರವರ 68ನೇ ಪರಿನಿರ್ವಾಣ ದಿನದ ಅಂಗವಾಗಿ ಅಂಬೇಡ್ಕರ್ ರವರ ಪರಿನಿರ್ವಾಣ ಮತ್ತು SC/ST ದೌರ್ಜನ್ಯ ಪ್ರತಿಬಂಧ ಕಾಯ್ದೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಯೋಜನೆಗಳು ಹಾಗೂ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಬೆಂಗಳೂರು ಪೂರ್ವ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಪ್ರಚಾರ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ತಾಲೂಕು ಕಚೇರಿ ಮುಂಭಾಗದಿಂದ ತಾಲೂಕು ತಹಸೀಲ್ದಾರ್ ರಾಜೀವ್ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಪ್ರಚಾರ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಅರುಣ್ ಕುಮಾರ್ ಪುಷ್ಪನಮನ ಸಲ್ಲಿಸುವ ಮೂಲಕ ಸಂಚಾರಿ ವಾಹನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷ ಡಾಕ್ಟರ್ ಯಶ್ ಪವರ್, ಜಿಲ್ಲಾ ಅಧ್ಯಕ್ಷ ಅರವಿಂದ್ ಅಗ್ನಿ, ಸಮಿತಿಯ ಪದಾಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಭವಿಷ್ಯ ಮಾರ್ಟಿನ್, ಬೆಂಗಳೂರು ನಗರ ಜಂಟಿ ನಿರ್ದೇಶಕರಾದ ಲಕ್ಷ್ಮಣ್ ರೆಡ್ಡಿ ಹಾಗೂ ಬಾಬಾ ಸಾಹೇಬರ ಅನುಯಾಯಿಗಳು ಹಾಜರಿದ್ದರು. SC/ST ದೌರ್ಜನ್ಯ ಕಾಯ್ದೆ ಅಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಸುಮಾರು BR ಅಂಬೇಡ್ಕರ್ ಪ್ರಚಾರ ಸಮಿತಿ ಕಡೆಯಿಂದ ಸುಮಾರು 2 ದಿನಗಳ ಕಾಲ ತಾಲೂಕಿನಾದ್ಯಂತ ಎಲ್ಲ ಸಾರ್ವಜನಿಕ ರಸ್ತೆಗಳಲ್ಲಿ, ಶಾಲೆಗಳಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಹಾಗೂ ಏನು ಅಸ್ಪೃಶ್ಯತೆ ಕುರಿತು ಏನು ಈಗ ನಮ್ಮ ಕಾನೂನುಗಳಲ್ಲಿ ಎಲ್ಲೂ ಅಸ್ಪೃಶ್ಯಕ್ಕೆ ಅವಕಾಶ ಇಲ್ಲ. ಎಲ್ಲರಿಗೂ ಸಹ ಎಲ್ಲ ದೇವಾಲಯಗಳಿಗೂ ಕೂಡ ಎಲ್ಲರಿಗೂ ಪ್ರವೇಶವಿದೆ. ಎಲ್ಲ ರೀತಿಯಾದ ಒಂದು ಏನು ಬದುಕು ಹಕ್ಕು ಎಲ್ಲ ಒಂದು ಸಾರ್ವಜನಿಕರಿಗಿದೆ. ಯಾವುದೇ ಒಂದು ಜಾತೀಯವಾಗಿ ದೌರ್ಜನ್ಯವೆಸಗಿದರೆ ಅವರ ಬಗ್ಗೆ ನಮ್ಮ ಕಾನೂನಿನಲ್ಲಿ ಕಠಿಣವಾದ ಕ್ರಮ ಕೊಳ್ಳಲು ಅವಕಾಶ ಇದೆ. ಅದನ್ನು ಎಲ್ಲ ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ಒಂದು ತಿಳಿಸುವ ನಿಟ್ಟಿನಲ್ಲಿ ಈ ಒಂದು ರಥದ ಚಾಲನೆ ಇದೆ. ಇದನ್ನು ಎಲ್ಲ ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಾನು ದಿನ ಬೆಂಗಳೂರು ಪೂರ್ವ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಆಡಳಿತ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಪ್ರಚಾರ ಸಮಿತಿ ಈ ವರ್ಷದ ಅಸ್ಪೃಶ್ಯತೆ ನಿವಾರಣೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಯೋಜನೆಗಳು ಮತ್ತು ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ. ಇದು ಮೊದಲನೇ ಹಂತದ ಕಾರ್ಯಕ್ರಮ ಆಗಿರ್ತದೆ. ಇವತ್ತಿನ ದಿನ ಮಾದೇಪುರ ಮತ್ತು KR ಪುರಂನ ಪ್ರಮುಖ ಗ್ರಾಮ ಮತ್ತು ವಾರ್ಡ್ಗಳಲ್ಲಿ ಸಂಚಾರ ಮಾಡ್ತದೆ. ನಾಳೆ ಮತ್ತು ನಾಳಿದ್ದು 2 ದಿನಗಳ ಕಾಲ ಇನ್ನು ಉಳಿದ NGOಗಳ ಮುಖಾಂತರವಾಗಿ ಅದು ಚಾಲನೆ ಮಾಡ್ತಾ ಇದೆ. ಇವತ್ತು ವಿಶೇಷತೆ ಏನಪ್ಪ ಅಂದರೆ ಬಾಬಾ ಸಾಹೇಬರ 68ನೇ ಮಹಾಪರಿನಿರ್ವಾಣದ ಪ್ರಯುಕ್ತ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಈ ಇನಿಷಿಯೇಟ್ ತಗೊಂಡು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬೆಂಗಳೂರು ನಗರ ಜಂಟಿ ನಿರ್ದೇಶಕರಾದಂಥ ಲಕ್ಷ್ಮಣ್ ರೆಡ್ಡಿ ಸಾಹೇಬರಿಗೂ, ತಾಲೂಕಿನ ಸಹಾಯಕ ನಿರ್ದೇಶಕರಾದಂಥ ಭವಿಷ್ಯ ಮಾರ್ಟಿನ್ ಅವರಿಗೂ ಮತ್ತು ತಾಲೂಕಿನ ದಂಡಾಧಿಕಾರಿಗಳಾದಂಥ ರಾಜೀವ್ ಶಾರ್ಗೂ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಅಧೀಕ್ಷಕರಾದಂಥ ಶೋಭಾ ಮೇಡಮ್ ಅವ್ರಿಗೂ ಮತ್ತು ಗೋಪಿ ಅಣ್ಣವ್ರಿಗೂ ಜೈ ಭೀಮ್ ವಂದನೆಗಳನ್ನು ತೋರಿಸ್ತಾ ಈ ಕಾರ್ಯಕ್ರಮ ಮತ್ತು ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಅರಿವು ಮೂಡಿಸೋದಕ್ಕೆ ಹೆಚ್ಚು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ మన ತಹಸೀಲ್ದಾರ್ ಸಾಹೇಬರಲ್ಲೂ ಮನವಿ ಮಾಡ್ತಾಯಿದ್ವಿ. ಹಾಗೆ ಸಬ್ ಡಿವಿಷನು ಮತ್ತು ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿ ಸಮಿತಿಗಳಿದ್ದಾವೆ. ನಮ್ಮ ತಾಲೂಕಿನಿಂದ ಯಾರು ರೆಪ್ರೆಸೆಂಟ್ ಮಾಡ್ತಾಯಿಲ್ಲ. ಹಾಗಾಗಿ ಅವ್ರನ್ನ ಗುರುತಿಸಿ ತಾಲೂಕು ಮತ್ತು ಜಿಲ್ಲಾ ಕಮಿಟಿಗಳಿಗೆ ರೆಪ್ರೆಸೆಂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ತಾಲೂಕು ಮಟ್ಟದಲ್ಲೂ ಸಮಿತಿನ ರಚನೆ ಮಾಡಿ ಆದಷ್ಟು ಬೇಗ ದಲಿತ ದೌರ್ಜನ್ಯ ಸಭೆಯನ್ನು ಕರಿಬೇಕು ಅಂತೇಳಿ ಈ ಮುಖಾಂತರ ನಾವು ಸಾಹೇಬ್ರ ಗಮನಕ್ಕೆ ತರ್ತಾ ಇದ್ದೀವಿ ಸರ್.